ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಂತ ಅನ್ಕೊತೀನಿ. ಇವತ್ತಿನ ರೆಸಿಪಿ ಅಂತೂ ಫುಲ್ ಡಿಫ್ರೆಂಟ್ ಐತಿ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಯಾರೂ ಮಾಡಿರಂಗಿಲ್ಲ ಅನ್ಕೊತೀನಿ ನಾನು ಈ ಥರ ಬಜ್ಜಿನ. ಭಾಳ ಅಂದ್ರೆ ಭಾಳ ಮಸ್ತಾಗಿದ್ವು. ಈ ಹೊಸಾದ ಡಿಫ್ರೆಂಟಾಗಿ ಮಾಡಿದ ಬಜ್ಜಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ಹಂಗಂದ್ರೆ ಇದಕ್ಕೆಲ್ಲ ಏನೇನು ಬೇಕಂತ ಹೇಳಿ ನೋಡೋಣಂತೆ. ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡೀನಿ. ಹಂಗೆ ಕೊತ್ತಂಬರಿನೂ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ತೊಗೊಂಡೀನಿ. ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡೀನಿ. ಫಸ್ಟ್ ಈ ಕ್ಯಾಪ್ಸಿಕಮ್ನ ಈ ಥರ ತುಂಬು ತೆಗೆದು ಒಳಗೆ ಬೀಜ ಅದು ಇರ್ತೈತಲ್ಲ ಎಲ್ಲನೂ ತೆಗೆದು ಸ್ವಚ್ಛ ಮಾಡ್ಕೊಂಡು ಇಟ್ಕೋಬೇಕು. ನಾನು ಹಂಗೆ ಯೋಚನೆ ಮಾಡತ್ತಿದ್ದೆ, ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು, ಡಿಫ್ರೆಂಟಾದ ವೀಡಿಯೋನ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ನಮ್ಮ ಮನ್ಯಾಗ ಕ್ಯಾಪ್ಸಿಕಮ್ ಇತ್ತು. ಹಂಗೆ ವಿಚಾರ ಮಾಡ್ಕೊತ ಈ ರೆಸಿಪಿನ ಟ್ರೈ ಮಾಡಿದೆ. ಟ್ರೈ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಭಾಳ ಮಸ್ತಾಗಿದ್ವು. ಫಸ್ಟ್ ಒಂದು 4 ಆಲೂಗಡ್ಡಿನ ಕುದಿಸಿ ಅದ್ರ ಮ್ಯಾಲಿಂದೆಲ್ಲ ಸಿಪ್ಪಿ ಎಲ್ಲ ತಕ್ಕೊಂಡು ಈ ಥರ ಒಂದು ಬೌಲ್ ಒಳಗೆ ಹಾಕ್ಕೊಂಡೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಗಂಟಿಲ್ಲಾರ್ದಂಗೆ ಸ್ಮ್ಯಾಶ್ ಮಾಡಿಕೊಂಡು ತೆಗೆದಿಟ್ಕೊಂಡೇನಿ. ಇದಕ್ಕೀಗ ಸ್ವಲ್ಪ ಮಸಾಲೆನ ಹಾಕೋಬೇಕು. ಈರುಳ್ಳಿನ ಹಾಕ್ಕೊಂಡೀನಿ. ಒಂದು ಸಣ್ಣದಾದ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ರುಚಿಗೆ ತಕ್ಕಂಗೆ ಉಪ್ಪು, ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾಯಿನ್ ಅಂದ್ರೆ ಹೋಮ್ ಕಾಳು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅದು ವೀಡಿಯೋ ಆಗಿಲ್ಲ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ನೀವು ಕೈಲಿ ಆದರೂ ಮಾಡ್ಕೊರಿ, ಸ್ಪೂನಿಲೆ ಆದರೂ ಮಾಡ್ಕೊರಿ. ಚಲೋ ಮಸಾಲೆ ಎಲ್ಲ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಬೌಲಿಗೆ ಒಂದು ಸಣ್ಣ ಬೌಲಷ್ಟು ಕಡ್ಲೆ ಹಿಟ್ಟನ್ನು ಹಾಕ್ಕೊಂಡೇನಿ. ಅಂದ್ರೆ ಬಜ್ಜಿ ಮಿರ್ಚಿ ಮಾಡ್ತೈತಲ್ಲ ಆ ಹಿಟ್ಟು, ಒಂದು ಸ್ವಲ್ಪ ಜೀರಿಗೆ, ಅಜ್ವಾಯಿನ, ಅರಿಶಿನ ಮತ್ತು ರುಚಿಗೆ ತಕ್ಕಂಗೆ ಉಪ್ಪು, ಸ್ವಲ್ಪ ಸಕ್ಕರೆನ ಹಾಕ್ಕೊಂಡೇನಿ. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ. ಡ್ರೈ ಆಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿನೂ ಅಲ್ಲ ಇದ್ದಾಗ ಈ ಕಡೆ ತಿಳುವೂ ಅಲ್ಲ ಆ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ನಾ ತೋರಿಸ್ತೀನಿ ಇಲ್ಲಿ ಯಾವ ಹದಕ್ಕಿರ್ಬೇಕಂತ ಹೇಳಿ. ಈ ಹದಕ್ಕಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತೀನಿ. ಸೋಡಾ ಅಂದ್ರೆ ಅಡುಗೆ ಸೋಡಾನ ಹಾಕ್ಕೊಂಡು ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಆವಾಗ ಮಾಡಿದ್ದ ಆಲೂಗಡ್ಡೆ ಮಸಾಲ ಮತ್ತು ಕ್ಯಾಪ್ಸಿಕಮ್ನು ರೆಡಿ ಮಾಡಿಟ್ಟಿದ್ದೆ ನಾನು. ಈಗ ಕ್ಯಾಪ್ಸಿಕಮ್ ಒಳಗಡೆ ಈ ಆಲೂಗಡ್ಡಿನ ತುಂಬ್ಕೋಬೇಕು. ರುಚಿ ಅಂತೂ ಅಮೃತ ಇದ್ದಂಗಿತ್ತು. ನೀವು ಮಾಡಿಕೊಡ್ರಿ ಮನ್ಯಾಗ. ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಸಣ್ಣವರಿಂದ ದೊಡ್ಡವ್ರ ಮಟ್ಟ ಎಲ್ಲರೂ ಈ ರೆಸಿಪಿನ ಭಾಳ ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡಿರಿ ನೀವು. ಈ ಥರ ಒಂದು ಸ್ವಲ್ಪ ಜಾಗ ಇಲ್ಲಂಗೆ ಒಳಗೆ ಎಲ್ಲ ಕಡೆ ಆಲೂಗಡ್ಡೆ ಮಸಾಲನ ತುಂಬ್ಕೋಬೇಕು. ಎಲ್ಲನೂ ಇದೇ ರೀತಿ ನಾನು ತುಂಬಿ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿದ್ದೆ. ಆಮೇಲೆ ನಾನು ಒಂದು 3 ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿ ಎಣ್ಣೆ ಒಳಗೆ ಕರ್ದೇನಿ. 1-2 ಹಂಗೆ ಕರ್ಕೊಂಡಿದ್ದೆ. 2 ಭಾಳ ಟೇಸ್ಟ್ ಚಲೋ ಇತ್ತು. ಈಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದರೊಳಗೆ ಇವನ್ನ ಹಿಟ್ಟು ಹತ್ತುವಂಗೆ ಆ ಕಡೆ ಈ ಕಡೆ ಹೊಳ್ಳಾಡಿಸ್ಕೊಂಡು ಈಗ ಎಣ್ಣೆ ಒಳಗೆ ಬಿಟ್ಕೊಳಕತ್ತೀನಿ. ನೀವು ಕೈಲೇ ಆದರೂ ಬಿಟ್ಕೋಬೋದು, ಸ್ಪೂನಿಲೆ ಆದರೂ ಬಿಟ್ಕೋಬೋದು. ನಾನು ಈ ಥರ ಸ್ಪೂನಿಲೇನೆ ಬಿಟ್ಕೊಳಕತ್ತೀನಿ. ಇದು ಮಾಡುವಾಗ ಮನೆ ತುಂಬ ಎಲ್ಲ ಘಮ 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 ಅನ್ನಕತ್ತಿತ್ತು. ನಮ್ಮ ಮನ್ಯಾಗ ಮಾಡೋ ಮಟ್ಟನೂ ಸಮಾಧಾನ ಇದ್ದಿದ್ದಿಲ್ಲ. ಹಂಗೆ ಬಿಸಿ ಬಿಸಿ ತಿನ್ನಾಕತ್ತಿದ್ರು. ಈ ಥರ ಕಲರ್ ಚೇಂಜ್ ಆಗೋ ಮಟ್ಟ ಕರೆದು ತೆಗೆದಿಟ್ಕೊಳಕತ್ತೀನಿ. ಈ ಥರ ಕಟ್ ಮಾಡಿದ್ವು ಕರ್ಕೊಂಡೆ. ಆಮೇಲೆ ಈಗ ಕ್ಯಾಪ್ಸಿಕಮ್ ಇಡೇದ ಅಂದ್ರೆ ಪೂರ್ತಿಯಾಗಿರೋದು ಒಂದು ಸಲ ಈ ಥರ ಹಿಟ್ಟೊಳಗೆ ಎತ್ತಿ ಹಿಂಗೆ ಬಿಟ್ಕೋಬೇಕು. ನಾ 2 ಕ್ಯಾಪ್ಸಿಕಮನ್ನು ಹಾಕ್ಕೊಂಡು 2 ಕಡೆ ಕಲರ್ ಚೇಂಜ್ ಆಗೋ ಮಟ್ಟ ಕ್ರಿಸ್ಪಿಯಾಗಿ ಕರಿಬೇಕು. ಕರೆದು ಇವನ್ನು ಒಂದು ಬೌಲ್ ಒಳಗೆ ತೆಗೆದಿಟ್ಕೊಂಡೀನಿ. ಇವನ್ನೀಗ ಒಂದು ಕ್ಯಾಪ್ಸಿಕಮನ್ನು
ಈ ಥರ ನಡುವೆ ಕಟ್ ಮಾಡ್ಕೊತೀನಿ. ಅಂದರೆ ಇದ್ರ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಕ್ಯಾರೆಟ್, ನಿಂಬು ಹಿಂಡ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ. ಈಗ ಈ ಕಟ್ ಮಾಡಿ ತೊಗೊಂಡೆ. ಇವನ್ನ ಅವಾಗ ಕಟ್ ಮಾಡಿ ಆಮೇಲೆ ಕರೆದಿದ್ವಿ ಇವಕ್ಕೆಲ್ಲಕ್ಕೂ ಈಗ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಕ್ಯಾರೆಟ್, ನಿಂಬು ಬೇಕಂದ್ರೆ ಹಿಂಡ್ಕೋಬೋದು. ಈ ಹೊಸ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ.